ಹಾಯ್, ಇವಾಗ ಟೈಮ್ ಬಂದು 9:30. ಈ ಲಗೇಜ್ಗಳೇನಪ್ಪ ಅಂತಂದರೆ ನಮ್ಮ ನೆಕ್ಸ್ಟ್ ಬ್ಯಾಚ್ಗೆ ಜಾಯಿನ್ ಆಗ್ತಾ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ನಾನು ಹೇಳಿದ್ದೆ, ಮೇಕಪ್ ಬ್ಯಾಗ್ನ ನಾನು ಫ್ರೀಯಾಗಿ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ ಅಂತ. ಆ ಒಂದು ಬ್ಯಾಗ್ಗಳು ಬಂದಿದೆ ಇವಾಗ. ಸೊ ಇಲ್ಲ ಅಂದರೂ ಒಂದು 30 ಬ್ಯಾಗ್ಗಳನ್ನ ತರಿಸಿದ್ದೀನಿ. ಒಂದು 20 ಬ್ಯಾಗ್ ಆದರೂ ಬಂದಿದೆ. ಇವಾಗ ಇನ್ನೂ ಬರೋದಿದೆ ತುಂಬ ಬ್ಯಾಗ್ಗಳು. ಸೊ ತುಂಬ ಜನಕ್ಕೆ ಹೇಳಿದ್ದೆ, ಈ ಸಾರಿ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ನಾನು ಮೇಕಪ್ ಕಿಟ್ನ ನಾನು ಪ್ರೊವೈಡ್ ಮಾಡ್ತೀನಿ ಬ್ಯಾಗ್ನ ಅಂತ. ಸೊ ಆ ಬ್ಯಾಗ್ಗಳು ಬಂದಿದೆ ಇವಾಗ. ಇದನ್ನು ನಾಳೆ ಬಂದು ಅನ್ಬಾಕ್ಸ್ ಮಾಡ್ತೀನಿ. ಇವಾಗ ಆಗಲೇ ಲೇಟ್ ಆಗಿಬಿಟ್ಟಿದೆ. ಯೋಗ ಕ್ಲಾಸ್ ಮುಗಿಸ್ಕೊಂಡು ಪಾರ್ಲರಲ್ಲಿ ಕೆಲಸ ಮುಗಿಸಿ ನೆಕ್ಸ್ಟು ಇದನ್ನು ತರೋದಕ್ಕೆ ಅಲ್ಲೊಂದು ಅವರ್ ವೆಯ್ಟ್ ಮಾಡಿ ಸ್ಟ್ರಗಲ್ ಇದೆ ಲೈಫ್. ತುಂಬ ಜನ ಅನ್ಕೊತಾರೆ ಏನು ಮಹಾ ಮಾಡಿಬಿಟ್ಲು ಅನ್ನೋ ಥರ. ನನ್ನ ಪ್ರಕಾರ ಇದು ಮಹಾ. ಏಕೆಂದರೆ ಏನೂ ಒಂದು ನಾಲೆಡ್ಜ್ ಇಲ್ಲದೇ ಇಂಡಸ್ಟ್ರಿ ಒಳಗಡೆ ಬಂದು ಒಂದಿಷ್ಟು ಮಾಡಬೇಕು ಅಂತಂದಾಗ ನನಗಿದು ಮಹಾನೇ. ಸೊ ನಾನು ಇತ್ತೀಚೆಗೆ ಕೆಲವೊಂದು ಅಪ್ಡೇಟ್ಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ, ಈ ಥರ ವೀಡಿಯೋಸ್ಗಳು ಮಾಡೋದು ಎಲ್ಲ. ಯಾಕೆ ಅಂತಂದರೆ ಏನೋ ಒಂದಷ್ಟು ನೆಗೆಟಿವ್ಸ್. ನಾನು ಸ್ಟ್ರಾಂಗ್ ಆಗ್ತಾ ಇದ್ದೀನಿ, ಇದರಿಂದ ನನಗೆ ಖುಷಿ ಇದೆ. ದುಡಿತಾ ಇದ್ದೀವಿ ಅಂತಂದಾಗ, ನಾವೇನೋ ಒಂದು ಸ್ಟೆಪ್ ಹಾಕಿದ್ದೀವಿ ಅಂತಂದಾಗ ಜಲಸ್ ಪಡೋದು ಖಂಡಿತವಾಗ್ಲೂ ನಿಜ. ಜನ ಅದು ಬೇರೆಯವ್ರು ಯಾರು ಜಲಸ್ ಪಡಲ್ಲ. ನಮ್ಮ ಜೊತೇಲಿದ್ದವರೇ ಜಲಸ್ ಪಡೋದು. ನಮ್ಮ ಜೊತೇಲಿದ್ದವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅದೆಲ್ಲ ಇರಲಿ ಬಿಡಿ, ಅನ್ಭವಿಸ್ತಾನೆ ಇರಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದಾಗಲೂ ಅನ್ಭವಿಸ್ತೀವಿ, ಬಿಸ್ನೆಸ್ ಆಗಿ ಮಾಡೋದಕ್ಕೆ ಬಂದಾಗಲೂ ಅನ್ಭವಿಸ್ತೀವಿ. ಅವೆಲ್ಲ ನಾರ್ಮಲ್ ಆಗಿದ್ದೆ. ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯಾಚ್ ಬಂದು ಇದೊಂದು ಜನವರಿನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಬರುವಂಥ 5 ಸೀಟರ್ಸ್ಗಷ್ಟೇ ನಾನು ಮೇಕಪ್ ಕಿಟ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಬೇಡ, ನ್ಯೂ ಇಯರ್ ಅಲ್ವಾ, ಬರೋ ಎಲ್ಲ ಸ್ಟೂಡೆಂಟ್ಗೂ ಹೊಸ ವರ್ಷದಲ್ಲಿ ಹೊಸ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಬರೋರು ಎಲ್ಲರಿಗೂ ಕೂಡ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಜನ ಜಾಯ್ನ್ ಆಗ್ತಾರೆ ಅಷ್ಟು ಜನಕ್ಕೂ ಕೂಡ ನಾನು ಮೇಕಪ್ ಕಿಟ್ನ ಕೊಡ್ತಾ ಇದ್ದೀನಿ ಕಾಂಪ್ಲಿಮೆಂಟ್ರಿಯಾಗಿ. ಬೇಗ ಜಾಯಿನ್ ಆಗಿ ನಿಮ್ಮ ಒಂದು ಸೆಲ್ಫ್ ಅರ್ನಿಂಗ್ನ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. 2 ನಂಬರಿಗೆ ಬುಕ್ಕಿಂಗ್ ಆಗೋದು ಮರಿಬೇಡಿ, ಬೇಗ ಬೇಗ ಆಗಿ.